40 ಮಕ್ಕಳು. ನಾನು ನೋಡ್ಬೇಕು. ಅದು ಟೀಚರ್ಸ್ ಬಿಸಿ ಇರ್ತಾರೆ, ಗಲೀಬಿಲಿ ಇರ್ತಾರೆ. ಕಾಣವಾದ್ರೆ ಗಲೀಬಿಲಿ ಯಾರಿಗಾಗುತ್ತೆ? ಮೊದಲು ಮಕ್ಕಳು ಯಾರು ಒಬ್ಬರೇ ಟೀಚರ್ಸ್ ಬಂದ್ರೆ ಸ್ವಲ್ಪ ಸುಸ್ತಾಕತ್ತೆ ಅಂತಂದು ವಾಮಿಟ್ ಆಗಿತ್ತು ಮೀಡಿಯಾದವರು. 29,000 ಸಂಬಳ ತಗೊಂತೀರ ಹೇಳೋದು ಕಾಯ್ಬೇಕಲ್ಲಿ. ಮಕ್ಕಳು ಹೋಗಿದಾವೆ, ಬ್ಯಾಗ್ ಇದಾವೆ, ಪೇರೆಂಟ್ಸ್ಗಳು ಬರ್ತಾರೆ, ಅವ್ರನ್ನ ತಗೊಂಡು ಹೋಗ್ತಾರೆ. ಬ್ಯಾಗ್ನ ವೆಯ್ಟ್ ಮಾಡಬೇಕು. ಈಗ ಡಾಕ್ಟರ್ ಏನಂತ ಹೇಳಿದ್ರೆ ಮತ್ತೆ ವಾಮಿಟ್ ಆಗ್ತಾ ಇದೆಯಾ? ಅಲ್ಲಿಂದ ಹೋಗ್ರಿ, ಹುಷಾರಾಗಿದ್ದಾರ ಹೋಗ್ರಿ ಅಂತ ಅಂದ್ರು. ಹೋದ್ರು, ಮನೆಗೆ ಹೋಗ್ರಿ ಅಂತ ಅಂದ್ರು. ಬರ್ತಾನೆ ಅಲ್ಲಿ ವಾಮಿಟ್ ಆಯ್ತು. ಅಲ್ಲಿ ಒಬ್ರು ನೋಡ್ಬಿಟ್ಟು ನಮ್ಮ ಮನೆ ಫ್ರೆಂಡೇ ಇದಾರಲ್ಲ ಹಾಸ್ಪಿಟಲ್, ಅವ್ರು ಹೇಳ್ಬಿಟ್ಟು ಎಮರ್ಜೆನ್ಸಿ ಮಾಡಿ ಕರ್ಕೊಂಡ್ಬಂದ್ವಿ. ಇಲ್ಲಿ ಮಾತ್ರೆ ಕೊಟ್ರು. ಮಾತ್ರೆ ಅವ್ನು ನುಂಗೋಷ್ಟು ಇದಿಲ್ಲ, ಮಲ್ಕೊಂಡೇ ಇದ್ದೆ ಇಲ್ಲ. ಇವಾಗ ಮತ್ತೆ ವಾಮಿಟ್ ಆಯ್ತು. ಅದಕ್ಕೆ ಈಗ ನಾವು ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ. ನಾವೇನು ಯಾಕಂದ್ರೆ ಅವ್ರು ನಮ್ಮ ಮಕ್ಕಳು ಇದ್ದಂಗೆ ಯಾರ ಪರವಾಗಿ ಮಾತಾಡಿಲ್ಲಲ್ಲ. ನಾನು ಉದ್ದೇಶಪೂರ್ವವಾಗಿ ನಾವ್ ಇಂಥವನ್ನೆಲ್ಲ ಎದುರಿಸ್ತಿದೀವಿ. ನಾನು 4 ವರ್ಷ ಕೆಲಸ ಮಾಡಿದ್ದೀನಿ. ಇದನ್ನ ಬೇಡ ಅಂತ ಎಣ್ಣೀರು ಬೇಡ ಅಂತ ಅವನು ಇವನು ಬೇಡ ಅಂತ ನಮ್ಮೇನು ಬೇಡ ಕೂಲಿ ಮಾಡೋರೆ ಗವರ್ನಮೆಂಟ್ ಕೆಲಸದೊಂದು ಅದರಲ್ಲಿ ಶಾಲಾ ಮಕ್ಕಳು ನಾವು ಗ್ರೂಪ್ ಮಾಡ್ಕೊಂಡಿರೋ ಇನ್ನೂ ಗ್ರೂಪ್ ಮಾಡಿದ್ದಾರೆ. ಇನ್ನೂ ಮಕ್ಕಳು ಬೇರೆ ಫೋಟೋ ಇಲ್ಲ, ನಾವು ನಂಬರ್ ಇಟ್ಕೊಂಡಿದ್ದೀವಿ. ನಮಗೆ ಪ್ರಾಬ್ಲಮ್ ಇರುತ್ತೆ. ನಾವು ಬಂದು ಮಕ್ಕಳು ನಮ್ಮ ಮಕ್ಕಳ ಬರುತ್ತೆ, ಬೇರೆ ಮಕ್ಕಳು ಮಕ್ಕಳನ್ನ ಹಾಸ್ಪಿಟ್ಲ್ ಸರ್, ಮಕ್ಕಳನ್ನ ಫೋನ್ ಮಾಡ್ಬೇಕು. ಮೊದಲು ಮಕ್ಕಳನ್ನ ಹಾಸ್ಪಿಟ್ಲ್ ಕರ್ಕೊಂಡ್ ಬರ್ತಾ ಇರ್ತೀವಿ. ಜೀವನ ಆಯ್ತು. ಮೀಡಿಯಾ ಆರಕ್ಷಕವಾಣಿ ಎವ್ರಿ ಮಂಡೇ ಕೊಡ್ತಾರೆ. ಅಕ್ಕನಿಗೂ ಗೊತ್ತಲ್ವಾ? ಎವ್ರಿ ವೀಕ್ ಆಗಿಲ್ಲ, ಈ ವೀಕ್ ಹೆಂಗಾಯ್ತು? ಅಲ್ಲ ಮೇಡಮ್, ಕೊಟ್ರೆ ಆಗುತ್ತೆ. ಏನಂದ್ರೆ ಗೊತ್ತಾ, ನಿಮ್ಮ ಮಗುನ ಯಾರು ಡಿಸ್ಟರ್ಬ್ ಮಾಡ್ಬಿಟ್ರಿ, ಎಲ್ಲ ಹೊರಗೆ ನೀವು ಡಿಸ್ಟರ್ಬ್ ಮಾಡಿ ಮಕ್ಕಳು ಅದೇ ಟೆನ್ಷನ್ ತಗೊಳ್ತಾರೆ. ಏನು ಗಣೇಶ ಸುಡ್ತಾ ಇದೆ, ತಲೆನೋವಿದೆ. ಗಣೇಶ ಸುಟ್ರೆ ತಲೆನೋವಿದೆ. ಇದೆ ತಲೆನೋವು ಇದೆ, ಕಡಿಮೆ ಇಲ್ಲ. ಒಂದಕ್ಕೂ ಅವ್ರು ಸಪೋರ್ಟ್ ಮಾಡಲ್ಲ ಸರ್. ರಜಾ ಚೀಟಿನೇ ಕೊಡಲ್ಲ, ಅಥವಾ ನನಗೆ ಫೋನ್ ಮಾಡು ಕೇಳಲ್ಲ. ನಿಮ್ಮ ಅಪ್ಪನ ಮನೆಯಿಂದ ಕೊಡ್ತೀಯ ರಜಾ ಅಂತ ಮೊನ್ನೆ ಕೇಳಿದ್ದಾರೆ. ಅದು ಕೂಡ ನನ್ನ ಹತ್ರ ವಿಡಿಯೋ ಇದೆ. ಆಮೇಲೆ SDMC ಅವ್ರನ್ನ ನಾನು ಅಲ್ಲಿ ಹೋದಾಗಿಂದನೂ ಕೂಡ ಸಭೆ ಕರೆದ್ರೆ ಸಭೆಗೆ ಬರಲ್ಲ ಸರ್. ಯಾವಾಗ ಇವರು ನನ್ನ ಮೇಲೆ ಪ್ರತಿಭಟನೆ ಮಾಡಿದ್ರು ಆವಾಗಿಂದ ಸಭೆಗೆ ಬರಲ್ಲ, ಧಮಕಿ ಹಾಕ್ತಾರೆ. ಸುಮಾರು ಕೈಯಿಂದ ಸರ್ 1,01,093 ರೂಪಾಯಿನ ಬಿಸಿ ಊಟಕ್ಕೆ ಖರ್ಚು ಮಾಡಿ
ಇದುವರೆಗೂ ಕೂಡ SDMC ಅಧ್ಯಕ್ಷನಿಂದ ನನಗೂ ಸೈನ್ ಆಗಬೇಕು. ಇಬ್ರದ್ದು ಜಂಟಿ ಖಾತೆ ಇರುತ್ತೆ, ಅದಕ್ಕೆ ಸೈನ್ ಮಾಡ್ಕೊಡಿ ಅಂದ್ರೆ ನಾನು ಸೈನ್ ಮಾಡಲ್ಲ, ನಿಮ್ಮನ್ನ ಈ ಶಾಲೆಯಿಂದ ಹೊರಗೆ ಓಡಿಸೋವರೆಗೂ ನಾನು ಸೈನ್ ಮಾಡಲ್ಲ ಅನ್ನತ್ತೀರ. ಎಲ್ಲ ಇಡೀ ಊರಲ್ಲೆಲ್ಲ ನಿನ್ನೆಯಿಂದನೂ ಮೊನ್ನೆಯಿಂದನೂ ಹೇಳ್ಕೊಂಡು ಊರಲ್ಲೆಲ್ಲ ನನಗೆ ಅವಮಾನ ಮಾಡ್ತಾ ಇದ್ದಾರೆ ಸರ್. ಇದುವರೆಗೂ ಮಾಡಿಲ್ಲ. ನಾನು ಆಮೇಲೆ ಏನ್ ಮಾಡಿದೆ, ಇದೇ ಜನವರಿ 6ನೇ ತಾರೀಕು ನನಗೆ ಸಂಬಳ ಕೂಡ ಆಗ್ದಲೇ ಇರೋ ಕಾರಣ ನಾನು ನಮ್ಮ ಅಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟೆ ಸರ್, ನನಗೆ ಅಡಿಗೆ ಮಾಡ್ಸಕ್ ಆಗ್ತಾ ಇಲ್ಲ, 1,01,093 ರೂಪಾಯಿ ಇಲ್ಲಿವರೆಗೂ ಖರ್ಚು ಮಾಡಿದ್ದೀನಿ, ನನ್ನ ಸಂಬಳ ಇಲ್ದಲೇ ಇರೋ ಕಾರಣ ನನಗೆ ಮಕ್ಕಳಿಗೆ ಊಟ ಕೊಡಕ್ ಆಗ್ತಾ ಇಲ್ಲ, ಊಟ ನಿಲ್ಲಿಸ್ತೀನಿ ಅಂತ ಮನವಿ ಮಾಡಿದೆ ಸರ್. ಆಮೇಲೆ ಅವತ್ತೇ ಬಂದು ನಮ್ಮ ಅಧಿಕಾರಿಗಳು ಬಂದು ಅವತ್ತೊಂದ್ ದಿವಸದ ಊಟ ಮಾಡಿಸಿದ್ರು. ಆಮೇಲೆ SDMC ಅವರು ನಾವೇ ತರಕಾರಿ ತರ್ತೀವಿ ಅಂತ ಅಲ್ಲಿಂದ ಇವತ್ತವರೆಗೂ ತರಕಾರಿ, ನಿನ್ನೆವರೆಗೂ ತರಕಾರಿ ಒಂದ್ 20 ದಿವಸ ತರಕಾರಿ ಮತ್ತೆ ಬೇಳೆ ಎಲ್ಲ ತರಿಸಿ ಅವ್ರು ಮಾಡಿಸಿದ್ರು. ಆಮೇಲೆ ನಾನು ಇವತ್ತಿಂದ ಬೇಳೆ ಸಕ್ಕರೆ ಎಲ್ಲ ತಂದು ಇವತ್ತಿಂದ ಮತ್ತೆ ನಾನು ಪ್ರಾರಂಭ ಮಾಡಿದ್ದೀನಿ. ಕೈಯಲ್ಲಿ ದುಡ್ಡಿದೆ ಅಂತ ಬಿಟ್ಟು ಮೊಟ್ಟೆದಾಗ್ಲಿ ಬಾಳೆಹಣ್ಣಿಂದಾಗ್ಲಿ ಯಾವ್ದು ಕೊಟ್ಟಿಲ್ಲ. ನಾನು ಮಕ್ಕಳಿಗೆ ಈ ರೀತಿ ಅನ್ಯಾಯ ಮಾಡದೇ ಆಗಿದ್ದಿದ್ರೆ ಅಥವಾ ಮಕ್ಕಳ ನಾನು ವಿರೋಧಿನೇ ಆಗಿದ್ದಿದ್ರೆ ನಾನು 1,01,093 ರೂಪಾಯಿ ಖರ್ಚು ಮಾಡಿ ನಾನು ಮಾಡಕ್ ಆಗ್ತಿತ್ತ. ಇವತ್ತಿನವರೆಗೂ ಯಾವುದೇ ಅನುದಾನಗಳನ್ನ ಬಿಡಿಸ್ಕೊಳ್ಳಿಕ್ಕೆ ಅವ್ರು ಮುಂದೆ ಬರ್ತಿಲ್ಲ. ಆಗಸ್ಟ್ ಅಲ್ಲಿ ಶೂ ಸಾಕ್ಸಿಗೆ ಅನುದಾನ ಹಾಕಿರೋದು ಸರ್, ಇನ್ನೇನ್ ಶಾಲೆ ಮುಗಿತಾ ಬಂತು, ಇನ್ನೂ ಕೂಡ ಶೂ ಸಾಕ್ಸ್ ಖರೀದಿ ಮಾಡಿ ಮಕ್ಕಳಿಗೆ ವಿತರಣೆ ಮಾಡಕ್ ಆಗಿಲ್ಲ. ಅಲ್ಲಿಗೆ ಸರ್ಕಾರ ಕೊಡ ಅಂತ ಸವಲತ್ತುಗಳನ್ನ ಇದೇ SDMC ಅವರು ತಡೆ ಹಾಕೊಂಡು ಅವರ ಒಂದು ಪೂರ್ವಗ್ರಹ ಪೀಡಿತರಾಗಿ ನನಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದಾರೆ, ತುಂಬಾನೇ ತೊಂದರೆ ಕೊಟ್ಟಿದ್ದಾರೆ. ನಾವಾಗಿರೋದಕ್ಕೆ ಇಲ್ಲಿವರೆಗೂ ನಾವಲ್ಲಿ ಜೀವಂತವಾಗಿದ್ದೀವಿ ಅಂತ ನಾನು ನಮ್ಮ ಸಾಹೇಬ್ರಿಗೂ ಒಂದು ಲೆಟರ್ ಕೊಟ್ಟಿದ್ದೀನಿ. ದಯವಿಟ್ಟು ಹಿಂಗೆ ನೀವು ಸುಮ್ಮನೆ ಮೌನ ವಹಿಸೋದಕ್ಕಿಂತ ದಯಾಮರಣ ಕೊಟ್ಬಿಡಿ ನಮಗೆ ಅಂತಾನು ಕೂಡ ಅವ್ರಿಗೆ ಲೆಟರ್ ಕೊಟ್ಟಿದ್ದೀನಿ. ನಾನು ಇನ್ನೆಷ್ಟು ತಡಿಬೇಕು ಸರ್ ಅಲ್ಲಿ ನಾವು? ಈ ರೀತಿ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಅವ್ರು ಇಲ್ಲಿ ನಮ್ಮ ಶಾಲೆ ಬರಬೇಡಿ ಅಂದಿದ್ದಕ್ಕೆ ನಾನು ಓದೆ ಅನ್ನೋ ಒಂದೇ ಕಾರಣಕ್ಕೆ. ಹಾಗಾದ್ರೆ ಅದು ಸರ್ಕಾರಿ ಸವಲತ್ತು ಹಕ್ಕು ನನಗಿಲ್ವಾ ಸರ್? ಅಲ್ಲಿ ಇದು ಎದ್ದು ಕಾಣಿಸ್ತಾ ಇದೆ. ಹಾಗಾಗಿ ಅಲ್ಲಿ ಅಧ್ಯಕ್ಷರು ಸದಸ್ಯರುಗಳು ನಾನು ಮೆಮೊ ಹಾಕಿದ ತಕ್ಷಣ ಅಥವಾ ನಾನು ಏನಾದ್ರು ಮೆಮೊ ಕಳಿಸಿದ್ರೆ ಅವರೊಂದು ಮೆಮೊ ಹಾಕಂತಾರೆ ಅವ್ರ ಗ್ರೂಪಿಗೆ, ಯಾರೂ ಹೋಗ್ಬೇಡಿ ಮೀಟಿಂಗಿಗೆ. ಬಂದಂತ ಪೋಷಕರನ್ನ ಗೇಟ್ ಇಂದ ಹೊರಗೆ ಹಂಗೆ ಕಳಿಸಿದ್ದಾರೆ ಸರ್, ಹಂಗೆ ಕಳಿಸಿದ್ದಾರೆ, ಮೀಟಿಂಗ್ ಇಲ್ಲ ಹೋಗಿ ಅಂತ. ಹಾಗಾದ್ರೆ ನಾನು ಅಲ್ಲಿ ಹೇಗೆ ಕೆಲಸ ಮಾಡ್ಬೇಕು? ಅಲ್ಲಿ ಟಾಯ್ಲೆಟ್ ಗುಂಡಿಗಳೆಲ್ಲ ತುಂಬೋಗ್ಬಿಟ್ಟಿದಾವೆ ಸರ್, ಮಕ್ಕಳುಗಳು ದೂರದಿಂದ ಬರ್ತವೆ. ಆ ಟಾಯ್ಲೆಟ್ ಗುಂಡಿನ ನಾನ್ ಕ್ಲೀನ್ ಮಾಡ್ಸಕ್ಕಾಗುತ್ತಾ? ಜನ ಸಿಕ್ಕಲ್ಲ, ಹೇಳ್ತಾರೆ ನಾಳೆ ಬರ್ತೀವಿ ಅಂತಾರೆ, ಬರದೇ ಇಲ್ಲ. ಇದಕ್ಕೆಲ್ಲ ಕಾರಣ ಯಾರು? ನಾನು ಆ ಊರಿಗೆ ಹೋಗಿ ಬರೀ 3 ತಿಂಗಳಾಗಿದೆ ಸರ್. 3 ತಿಂಗಳಲ್ಲಿ ನನ್ಗೆ ಅವ್ರು ಯಾರು ಪರಿಚಯ ಇಲ್ಲ, ಪೇರೆಂಟ್ಸ್ ಪರಿಚಯ ಇಲ್ಲ. ಕ್ಲೀನ್ ಮಾಡಿದೆ ಮೇಡಮ್, ನನಗೆ ಗೊತ್ತಿದೆ. ಬಾತ್ರೂಮ್ ಒಳಗೆ ಹೋಗಿ ಕೈ ಇಟ್ಟು ಕ್ಲೀನ್ ಮಾಡಿ ಕೆಲಸ ಮಾಡಿದ್ದಾರೆ. ಈ ರೀತಿ ನನಗೆ ತುಂಬಾ ಅಂದ್ರೆ ತುಂಬಾನೇ ತೊಂದರೆ ಕೊಡ್ತಾ ಇದ್ದಾರೆ, ಉದ್ದೇಶ ಪೂರ್ವಕವಾಗಿ ತೊಂದರೆ ಕೊಡ್ತಾ ಇದ್ದಾರೆ. ಮತ್ತೆ ನನಗೆ ಏನಾದ್ರು ಕೇಳಿದ್ರೆ ಬಾಯಿ ಬಂದಂಗೆ ಬೈತಾರೆ. ಇದೇ ಟೀಚರ್ಸ್ಗಳು ಅಲ್ಲಿರೋರು ಯಾರೋ ಒಬ್ಬರಿಂದ ಇಡೀ ಶಾಲೆ ಹಾಳಾಗ್ತಾ ಇದೆ ಸರ್. ಶಾಲೆ ಮತ್ ಸುಳ್ಳು ದೂರು ಕೊಡ್ತಾರೆ. ಇವ್ರು ಬಂದ್ಮೇಲೆ 80 TC ಹೋಗೇ ಬಿಟ್ಟಿದಾವೆ ಅಂತ. ಅದನ್ನೆಲ್ಲ ತನಿಖೆ ಮಾಡ್ಬೇಕು ನಮ್ಮ ಅಧಿಕಾರಿಗಳು ಕೂಡ. DDPIಗೆ ಲೆಟರ್ ಬರ್ದೆ, CSC ಕೊಟ್ಟೆ, ಯಾರಿಗೆ ಕೊಟ್ರು ಕೂಡ ನನ್ನ ನೋವಿಗೆ ಯಾರೂ ಸ್ಪಂದಿಸಿಲ್ಲ ಸರ್. ಬರ್ತಾರೆ ನೀವಿಬ್ರು ಅಡ್ಜಸ್ಟ್ ಅನ್ನೋದಿಲ್ಲ ಸರ್. ನನ್ನ ಆಡಳಿತಕ್ಕೆ ಅವ್ರು ತೊಂದರೆ ಕೊಡ್ತಾ ಇದ್ದಾರೆ. ಚಾರ್ಜ್ ಕೊಡೋಕೆನೆ 2 ತಿಂಗಳು ತಗೊಂಡ್ರು ಸರ್. ಚಾರ್ಜ್ ಕೊಡಕ್ಕೆ ಒಬ್ಬ ಪ್ರಭಾರಿ ಮುಖ್ಯ ಶಿಕ್ಷಕಿ ನಾನು ಹೋದ್ಮೇಲೆ ಚಾರ್ಜೇ ಕೊಡ್ಲಿಲ್ಲ ಸರ್. ಅದನ್ನು ಕೂಡ ಹೋರಾಟ ಮಾಡಿ ಚಾರ್ಜ್ ತಗೊಂಡಿದ್ದಾಯ್ತು ನಾನು. ಈ ರೀತಿ ಆದ್ರೆ ಹೇಗೆ ಸರ್ಕಾರಿ ಶಾಲೆಗಳನ್ನ ಉದ್ಧಾರ ಮಾಡ್ಲಿಕ್ಕಾಗತ್ತೆ? ಮತ್ ನಮ್ಮೇಲೇನೆ ಅವರು ಸರ್ಕಾರಿ ಶಾಲೆನ ಹಾಳು ಮಾಡಕ್ ಬಂದಿದ್ದಾರೆ, ಹಂಗೆ ಹಿಂಗೆ ಅಂತ. ಪೇರೆಂಟ್ಸಿಗೆ ಗೊತ್ತಿಲ್ಲ ನಾನು ಹೊಸಬ್ಳು, ನನ್ನ ಗುಣ ಏನು ಅಂತ ಗೊತ್ತಿಲ್ಲ, ನನ್ನ ಆಡಳಿತ ಏನು ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ. ಅವ್ರು ತಪ್ಪು ಅಂತ ನಾನು ಹೇಳಲ್ಲ. ಈ ರೀತಿಯಾಗಿ ನನಗೆ ತುಂಬಾ ತೊಂದರೆ ಕೊಟ್ಕೊಂಡು ಇವತ್ತು ಈ ಮಟ್ಟಕ್ಕೆ ತಗೊಂಡ್ಬಂದ್ಬಿಟ್ಟಿದ್ದಾರೆ ಸರ್. MLA ಅವ್ರ ಮನೆಗೆ ಮಕ್ಳು ಕರ್ಕೊಂಡು ಹೋದ್ರಲ್ಲ, ಯಾರು ಪರ್ಮಿಷನ್ ತಗೊಂಡು ಕರ್ಕೊಂಡು ಹೋದ್ರು ಸರ್? 40 ಮಕ್ಕಳು. ನಾನು ರಜಾ ಹಾಕೊಂಡಿದ್ನಲ್ಲ, ಇನ್ನೊಬ್ರು ಇನ್ಚಾರ್ಜ್ HM ಇರ್ತಾರೆ, ಅವ್ರಿಗಾದ್ರೂ ಹೇಳ್ಬೇಕಲ್ವಾ? ಆ ಮಕ್ಳಿಗೆ ನಾಳೆ ದಿವಸ ಏನಾದ್ರು ಆಗಿದ್ರೆ ಉತ್ತರ ಕೊಡೋರು ಯಾರು? ನಿಮ್ಮಂತವ್ರು ಏನ್ ಮಾಡ್ತಿದ್ರಿ? ನನ್ನನ್ನು ಕೇಳ್ತಿದ್ರಿ ಬಂದು, ಹೌದಾ? ಮತ್ತೆ ಹೇಗೆ ಕರ್ಕೊಂಡು ಹೋದ್ರು ಸರ್? ಒಂದು ಮಗುನ ಹೊರ ಕಳಿಸುವಾಗ 100 ಸರಿ ಯೋಚನೆ ಮಾಡ್ತೀವಿ. ಮಗು ಹುಷಾರಿಲ್ಲ ಅಂದ್ರೆ ಅವ್ರನ್ನ ಕರ್ಕೊಂಡೋಗಿ ನಾವೇ ಗಾಡಿ ಕರ್ಕೊಂಡೋಗಿ ಮಕ್ಳನ್ನ ಅವ್ರ ಮನೆಗೆ ತಲುಪಿಸ್ ಬರ್ತೀವಿ ಸರ್. ರಸ್ತೆ ಮಧ್ಯದಲ್ಲಿ ಏನಾದ್ರು ಆಗ್ಬಿಡುತ್ತೆ ಅಂತ. ಇಲ್ಲಾಂದ್ರೆ ಪೇರೆಂಟ್ಸಿಗೆ ಫೋನ್ ಮಾಡಿ ಕರ್ಸ್ಕೊಂತೀವಿ. ಹೀಗಿರುವಾಗ ನಾವೆಲ್ಲಿ ಮಕ್ಕಳಿಗೆ ಈ ರೀತಿ ಅನ್ಯಾಯ ಮಾಡಕ್ ಸಾಧ್ಯ ಸರ್? ಇವತ್ತು ಸುಮ್ನೆ ಹೇಳ್ಕೊಟ್ಟು ಈ ರೀತಿ ಎಲ್ಲ ಒಂದು 50 ಮಕ್ಕಳು ಗುಂಪು ಸರ್ ಹೇಳ್ಕೊಟ್ಟು ಮಾಡಿಸ್ತಾರೆ. ಮಕ್ಳಿಗೆ ಗೊತ್ತಿರುತ್ತೆ ಸರ್ ಧಿಕ್ಕಾರಕ್ಕೆ ಹೋಗ್ಬೇಕು ಅಂತ. ಪಾಪ ಅವ್ಕ್ ನಾನು ಯಾರು ಅನ್ನೋದೇ ಗೊತ್ತಿಲ್ಲ, ಧಿಕ್ಕಾರಕ್ಕೆ ಹೋಗ್ತಾರೆ. ನನ್ ಗಾಡಿ ಪಂಚರ್ ಮಾಡಿದ್ರು ಸರ್, ಮಕ್ಕಳಿಂದ ಪಂಚರ್ ಮಾಡಿಸಿದ್ರು. 2ವರೆಗೆ, ಮಧ್ಯಾಹ್ನ 2ವರೆಗೆ DDPI ಆಫೀಸಿಂದ ಅಧಿಕಾರಿಗಳು ಬಂದಿದ್ದಾರೆ. ಆ ಟೈಮಲ್ಲಿ 2ವರೆಗೆ ಗಾಡಿ ಪಂಚರ್ ಮಾಡಿಸಿ ಧಿಕ್ಕಾರ ಅಂತ ಕೂಗ್ಸಿದ್ದಾರೆ. ಇನ್ನೊಬ್ರು ಮಾಸ್ಟರ್ ಹೆಲ್ಮೆಟ್ ತೆಗೆದು ಎಲ್ಲೋ ಎಸ್ತಿದ್ದಾರೆ. ಎದುರಿಗೆ ಮಕ್ಕಳಿಗೆ ನಾವು ಬೇಡ ಅಂತ ಅಂದಾಗ ನಮ್ಮ ಮನಸ್ಥಿತಿ ಏನಾಗಿರುತ್ತೆ ಯೋಚನೆ ಮಾಡಿ ಸರ್.
3 ತಿಂಗಳಿಂದ ಇದೇ ನೋವಲ್ ಇದೀವಿ ನೋಡ್ರಿ ಸರ್. ಮೊನ್ನೆ ಕುಸ್ತು ಬಿದ್ದು ಇದೇ ಟ್ರೀಟ್ಮೆಂಟ್ ಮಾಡ್ಕೊಂಡು ಇಲ್ಲಿ ಬಂದು ಅಡ್ಮಿಟ್ ಆಗಿದೆ ಸರ್. ಇನ್ನು ಯಾವ್ದು ನೀವು ತಗೊಂತಿಲ್ವಲ್ಲ ಕ್ರಮನ? ಹಾಗಾದ್ರೆ ಧಿಕ್ಕಾರ ಕೂಗೋದು ಸರಿನಾ? ಧಿಕ್ಕಾರ ಕೂಗೋದು ಸರಿ ಅಂತ ನೀವೆಲ್ಲ ಒಪ್ಕೊಂಡಂಗ ಆಯ್ತಲ್ಲ ಅಧಿಕಾರಿಗಳು ಅನ್ನೋದು ನನಗೆ ಇವತ್ತಿಗೂ ನೋವಿದೆ ಸರ್, ಇವತ್ತಿಗೂ ನೋವಿದೆ. ಮಕ್ಕಳನ್ನ ಈ ರೀತಿಯಲ್ಲಿ ಬಳಸಬಾರ್ದು ಸರ್. ಆಮೇಲೆ ಬೆಳಗ್ಗಳಲ್ಲಿ ಎಚ್ಚರ ಆಗಿದಂಗೆ ಬೆಳಗ್ಗೆ ಎಜುಕೇಶನ್ ಹಾಳು ಮಾಡಿ ಮಂದಿ ಹಳ್ಳಿಗೆ ಹಾಳು ಮಾಡ್ಬೇಕನ್ನೋಕ್ಕೋಸ್ಕರ ಬಂದಿದ್ದ